ಆರೋಗ್ಯ ಹೋಯ್ತಲ್ಲ ನಿನಗೆ. ಸುಖದ ಅನ್ನ ಸಿಗುತ್ತದೆ, ಮತ್ತೆ ಭ್ರಾಂತ ಇರೋದು ಇರ್ತದ ನಿನಗೆ. ಇಲ್ಲ ಮೂರನ್ನೋಡು ಮಗುಚಿದರೆ ಮದನಾರಿ ಅಂತ ಮದನಾರಿ ಛಲಗಳಿದರೆ ನಿನಗೆ ಗಳಿಗೆ ಛಲಗಳಿದ್ದರೆ ನಿನಗೆ ನಾಳೆ ಘಳಿಗೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 5 ಘಳಿಗೆಯ ಒಳಗಾಗಿ ರಥ ಸಹಿತ ನಿಮ್ಮನ್ನು ಕುಂಡಿನಾಪುರಕ್ಕೆ ನಾನು ತಲುಪಿಸ್ತೇನೆ. ಒಂದು ಪಗಾರ ಪರಮ ಸಂತೋಷ ಆಗಿದೆ ನಿನ್ನ ಮಾತುಗಳನ್ನು ಕೇಳಿ. ನೀನು ಮಾಡುವುದು ನನಗೊಂದು ಕರ್ತವ್ಯ ಅನ್ನುವ ಕಾರಣದಿಂದಲ್ಲ, ಒಂದು ಉಪಕಾರ. ಅವಸರ ಮಾಡಿ ಅಷ್ಟು ಅವಸರ ಮಾಡ್ಬೇಕಂತ ನೀವು ಹೋಗಿ ಒಂದು ಸ್ನಾನ ಮಾಡಿ ಆಮೇಲೆ ಊಟ ಮಾಡಿ ಮಲಗಿ ಮತ್ತೆ ಎದ್ದು ಸ್ನಾನ ಮಾಡಿ ಮತ್ತೆ ಹೊಟ್ಟೆಗೆ ಏನಾದ್ರೂ ತಿಂದು ಹೊರಡು. ನಾನು ಅಷ್ಟಕ್ಕೆ ಇರುವಂತ ನಿನ್ನ ಆಲೋಚನೆ ಅಲ್ಲ. ಸ್ನಾನ ಮಾಡುವುದು, ತಿನ್ನುವುದು, ಮಲಗುವುದು, ಏಳುವುದು, ಸ್ನಾನ ಮಾಡುವುದು, ತಿನ್ನುವುದು, ಮಲಗುವುದು ಅಲ್ಲ, ಹೊರಡುವುದಕ್ಕಿಂತ ಮೊದಲು ಏನಾದ್ರೂ ತಿನ್ಬೇಕಲ್ಲ. ಅಲ್ಲೇ ಕೆಲಸ ನೆನಪುಂಟ ನಿನಗೆ. ಹೌದು, ಈಗಲೇ ಸಮಯ ಮೀರಿತು ಅಂತ ನಾನು ತರಬಿಸಿ ಮಾಡ್ತೇನೆ. ಅವ ನಿಧಾನದಲ್ಲಿದ್ದಾನೆ, ಸ್ನಾನ ಮಾಡಿ ಊಟ ಮಾಡಿ. ಸಮಯ ಬೇಕಾದಷ್ಟು ಉಂಟು. ಉಂಟಾ? ಮುಟ್ಟಿಸುವುದು ನಾನು ಅದಷ್ಟೇ ಒಳ್ಳೆ. ಈಗೊಂದು ಸಮಸ್ಯೆ ಆಯ್ತಲ್ಲ, ಹೇಳುವುದು ಹೇಳಿ ಆಗಿದೆ. ಮುಟ್ಟಿಸಿದ್ರೆ ನಾನೇ ನಾಡ ಚಕ್ರವರ್ತಿ ಎನ್ನುವುದು ಇವರಿಗೆ ಗೊತ್ತಾಗುತ್ತದೆ. ಮುಟ್ಟಿಸದೆ ಇದ್ರೆ ಅಲ್ಲಿ ಧರ್ಮ ನಡೆಯುವುದಕ್ಕೆ ನಾನೇ ದಾರಿ ಮಾಡಿಕೊಟ್ಟ ಹಾಗಾಗುತ್ತದೆ. ಬಂದದ್ದೆಲ್ಲ ಬರಲಿ, ದೇವರ ದಯ ಹೊಂದಿರಲಿ. ರಥವನ್ನು ಸಿದ್ಧಪಡಿಸ್ತೇನೆ. ಅಲ್ಲ, ನಿನ್ನ ಮಾತು ನಂಬಿದ ನನಗೆ ಹೊಡಿಬೇಕೋ ಅಲ್ಲ, ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ರೆ ನಿನಗೆ ಹೊಡಿಬೇಕು. ಹೋಗಿ ಹೋಗಿ ಈ ಕುದುರೆ ಕಟ್ಟಿದ್ಯಲ್ಲ ಪುಣ್ಯಾತ್ಮ, ಇದು ಅಲ್ಲಿವರೆಗೆ ತಲುಪಲಿಕ್ಕೆ ಉಂಟು. ಏನಾಗಿದೆ? ಕಾಲಿಗೆ ಕಾಲು ಸಾಗುತ್ತದೆ ಅದಕ್ಕೆ. ಅದು ಓಟಕ್ಕೆ ತಯಾರಾಗಿ ಕಾಲು ಎತ್ತಿ ನಿಂತದ್ದು. ಸಬ್ಬುರ ಅಂತಲ್ಲ, ದಪ್ಪದ್ದು ಓಡುದಿಲ್ಲ, ದಪ್ಪದ್ದು ಸ್ವಲ್ಪ ಓಡಿ ಸಬ್ಬರದ್ದೇ ಓಡು. ಅಲ್ಲ, ದಪ್ಪದ್ದು ಸಫರಾಗ್ಲಿಕ್ಕೆ ಓಡುದು ಅಂತ ಹೇಳ್ಬೇಡ. ಹಾಗಿದ್ರೆ ಇದು ಹೇಗೆ ಉತ್ತಮ ಕುದುರೆಗಳು? ಉತ್ತಮ ಕುದುರೆ 10 ಸುಳಿ ಉಂಟು. ಎಲ್ಲಿ? ಹಣೆಯಲ್ಲಿ 1, ಮೂರ್ತಿಯಲ್ಲಿ 2, ಬೆನ್ನ ಮೇಲೆ 1, ಎದೆಯಲ್ಲಿ 1, ಉಭಯ ಪಾರ್ಶ್ವಗಳಲ್ಲಿ 2, ಹಿಂಭಾಗದಲ್ಲಿ 1. ನಾನು ಇನ್ನೀಗ ಅಶ್ವಶಾಸ್ತ್ರ ಕಲಿಸೋದು ಈ ವರ್ಷಕ್ಕೆ ಆಗ್ಲಿಕ್ಕೆ ಉಂಟ. ಈಗ ಕರ್ಕೊಂಡು ಹೋಗೋದು ನೀನಲ್ವಾ? ಹೌದು. ಆ ಹೊಣೆ ನಿನಗೆ. ಆದ್ರೆ ನನ್ನ ಸಾರಥಿಯು ನಳನ ಸಾರಥಿ ಇಬ್ರು ಬರ್ತೇನೆ ಅಂತ ಹೇಳಿದ್ದಾರೆ. ಓಡಿಸುವುದು ನಾನು. ಅದು ಒಳ್ಳೆ. ಹೊರಡುವ. ಕರವಸ್ತ್ರ ಕೆಳಗೆ ಬಿದ್ದಿದೆ, ಸ್ವಲ್ಪ ನಿಲ್ಲಿಸಿ. ಅರಕ್ಷಣ ಮೊದಲು ನಿನಗಿರೋ 62 ಯೋಜನ ಹಿಂದೆ ಉಳಿದು ಮನೆಯ ಮಾತನನ್ನು ದೊರಕದು ನಿನಗೆ. ಅರಕ್ಷಣ ಕಾಲ ಮೊದಲು ಬಿದ್ದಂತ ಕರವಸ್ತ್ರವನ್ನು ಎತ್ತಿಕೊಳ್ತೇನೆ ಹಾಗೆ ಆಡ್ತಾ ಇದ್ದೀನಿ. 62 ಯೋಜನ ಹಿಂದುಳಿದಿದೆ, ದೊರಕದಿನ್ನದು. ಬೇಕಿದ್ರೆ ರಥ ತಿರುಗಿಸಿಕೊಂಡು ವಂಚಿತ ಬೇಡ ಜಗದಲ್ಲದು ನರದು ಭಗವಾನಲ್ಲದೆ ಹರಿಗರ ತೆರಿಗೆ ಬರದು ಈ ವೇಗಗಳು ಏನು ಆಶ್ಚರ್ಯ ಇದು! ಅರಕ್ಷಣಕ್ಕಿಂತ ಮೊದಲು ಕರದಿಂದ ಜಾರಿದ ವಸನ 62 ಯೋಜನೆಗಳ ಹಿಂದೆ ಉಳಿದಿದೆ. ಹೀಗೆ ಮಾಡಬೇಕು ಅಂತಾದ್ರೆ ಈ ರಥದ ಗತಿಯ ವೇಗ ಎಷ್ಟು? ಇಷ್ಟು ವೇಗವಾಗಿ ರಥವನ್ನು ಮುನ್ನಡೆಸುವ ಸಾಮರ್ಥ್ಯ ಹರಿಹರಾಜ್ಯರಿಗಾದರೂ ಇರುವುದಕ್ಕುಂಟೆ. ತ್ರೈಜಗದ ರಸು ನಳದೃಪನೂರ್ವನೇ ಸರಿ. ನಳ್ಳ
ಓ, ವೇಗ ನೋಡಿದ್ರೆ ನಳ, ಮುಖ ನೋಡಿದ್ರೆ ನಳ ಅಂತ ಒಪ್ಪಿಕೊಳ್ಳುವುದಕ್ಕೆ ಕಷ್ಟ ಆಗ್ತದೆ. ಓ, ಇದೇ ಪ್ರಥಮ ಬಾರಿಯಲ್ಲ, ಈಗ ನೆನಪಿಗೆ ಬರ್ತಾ ಉಂಟು. ಅಯೋಧ್ಯೆ ಆಸ್ಥಾನವನ್ನು ನಿಮ್ಮ ಸೇರಿದಂತಹ ಪ್ರಥಮದಲ್ಲಿ ಕುಳಿತ ಆಸನವನ್ನು ಬಿಟ್ಟಿದ್ದೆ ನಾನು. ವಿದ್ಯೆ ಹೇಳಿದ ಗುರು, ಜನ್ಮಕ್ಕೆ ಕಾರಣಳಾದ ತಾಯಿ. ಇವರು ಬಂದಂತಹ ಕಾಲದಲ್ಲಿ ಅರಸನಾದವ ಕುಳಿತ ಪೀಠದಿಂದ ಎದ್ದು ಗೌರವವನ್ನು ಸೂಚಿಸಬೇಕಾದದ್ದು ಕರ್ತವ್ಯ. ಅಲ್ಲದೆ ಹೋದ್ರೆ ಸಾಮಂತ ರಾಜನಾದವ ಚಕ್ರವರ್ತಿ ಬಂದಾಗ ಎದ್ದು ಗೌರವ ಸೂಚಿಸಬೇಕು. ವಿದ್ಯೆ ಹೇಳಿದ ಗುರು ಇವ ಅಲ್ಲ, ನನ್ನನ್ನು ಹೆತ್ತ ತಾಯಿಯೂ ಅಲ್ಲ, ಇವ ಚಕ್ರವರ್ತಿ ಆದದ್ದರಿಂದಲೇ ನಮ್ಮ ಆಚಾರದ ನಿಷ್ಠೆ ನಾವು ಕುಳಿತಲ್ಲಿಂದ ಏಳುವಂತಹ ಒಂದು ಸ್ಥಿತಿಯನ್ನು ತಂದೊದಗಿಸಿರಬೇಕು ಅಂತ ಈಗ ನನಗೆ ಅರ್ಥವಾಗುತ್ತಾ ಇದೆ. ಬೇಟೆಗಾಗಿ ಕಾಡಿಗೆ ತೆರಳಿದಂತಹ ಸನ್ನಿವೇಶದಲ್ಲಿ ನೀರು ಬೆಂಕಿಗಳಿಲ್ಲದೆ ಇದ್ದಲ್ಲಿ ವಿಶಿಷ್ಟವಾದಂತಹ ಪಾಕವನ್ನು ಸಿದ್ಧ ಮಾಡಿ ನನಗೆ ಒದಗಿಸಿಕೊಟ್ಟ, ಅಲ್ಲಿ ಅರ್ಥ ಆಗಬೇಕಿತ್ತು ನಳ ಚಕ್ರವರ್ತಿ. ನಿನ್ನೆ ದಿನ ದಮಯಂತಿ ದೇವಿಗೆ ಪುನಃಸ್ವಯಂವರ ಅನ್ನೋ ಹಾಗೆ ಲೇಖನವನ್ನು ವಾಚಿಸುತ್ತಾ ನಾನು ಆಡಿದ ನುಡಿಗಳನ್ನಾಡಿಸಿ ತಲೆ ತಿರುಗಿ ಬಿದ್ದಾಗ ಗೊತ್ತಾಗಬೇಕಿತ್ತು ನಳ ಚಕ್ರವರ್ತಿ. ಇದು ಸಿಕ್ಕಿದ 4ನೇ ಅವಕಾಶ, ಇದನ್ನು ಬಿಟ್ಟರೆ ಮತ್ತಿಲ್ಲ ಅಂತ ಆದೀತು. ನೀನು ಯಾರು? ನಾನು ಬಾಹುಕ. ನೀನು ಚಕ್ರವರ್ತಿ ನಳ ಮಹಾರಾಜ ಅಲ್ಲೇ? ನಾನು ನಳ ಅಲ್ಲ, ಬಾಹುಕ. ನೀನು? ನಾನು ನಳ. ಅಯ್ಯ, ಕೈ ಮುಗಿಲಿಕ್ಕೆ ಬಳದೈನದಿಂದ ನಾನು ಹೇಳಿದರು ಬೆಳಗಿದ ಮೇಲೆ ಕಾಲಿನೆನೆಯುವುದು ಬಾಲಿಗೆಯ ಎದುರುಗೊಳ್ಳು ಬಿಡುವುದುವೆ ಬರಬೇಕು ಮೂಲಲಾವ ನಿಧನಿಗೆ ಎಲವ ಬಳದೈನೆಯುವ. ನೀನು ಚಕ್ರವರ್ತಿ ನಳ ಮಹಾರಾಜನಲ್ಲವೇ? ನಳ ಅಲ್ಲ, ಬಾಹುಕ. ನನ್ನಲ್ಲಿಯೂ ನೀನು ವಂಚಿಸ್ತೀಂತಾದ್ರೆ ನಿನ್ನ ವಿಶ್ವಾಸಕ ಪಾತ್ರನಾದವ ನಾನಲ್ಲ ಅಂತ. ಅಷ್ಟಾದ ಮೇಲೆ ನಮಗೆ ಬದುಕಬೇಕು. ಇನ್ನು ನಿನ್ನ ಮುಂಭಾಗದಲ್ಲೇ ನಾಲಗೆಯನ್ನು ಹೊರಗೆಳೆದು ಪ್ರಾಣವನ್ನೇ ನೀನು ಕೇಳಿದಂತ ನತದುಷ್ಟ ನಳ ನಾನೇ. ಯಾಕಯ್ಯೋ ಇಂತಹ ವಿಕಾರ ರೂಪದಿಂದ ಆವರಿಸಿತು? ಶನಿ ಪ್ರಭಾವದಿಂದ. ಇಡು, ಶನಿಯನ್ನು ಮಾಡ್ತದೆ. ಶನಿ ವಿಮೋಚನಾ ಮಂತ್ರವನ್ನು ನಾನು ಬಲ್ಲ, ಇದು ಸ್ವೀಕರಿಸಿ. ಯಾರು ಹೇಳಿದರು ನನಗೆ ಈ ರೀತಿಯಾಗಿ ಕಷ್ಟವನ್ನು ಕೊಡುವುದಕ್ಕೆ? 3 ಮೂರ್ತಿಗಳಾಕೆ? 3 ಮೂರ್ತಿಗಳು. ಹೌದು. ಎಷ್ಟು ಸಮಯದ ಕಾಲ? 30 ವರ್ಷ. 30 ವರ್ಷ. ನಳ ಚಕ್ರವರ್ತಿ ಆದಂತಹ ನನಗೆ ಇಷ್ಟು ಕಷ್ಟಪಟ್ಟಾನೆ, ಇನ್ನು ಪುರದ ಜನರ ಗತಿ ಏನಾಗಬೇಕು? 30 ಅಲ್ಲ, ಕಡಿಮೆ ಮಾಡು. 30ರಲ್ಲಿರುವ 0 ತೆಗೆ. 3. ಅಷ್ಟು ಮಾತ್ರವಲ್ಲ, ಇನ್ನು ಮುಂದಕ್ಕೆ ಕಾರ್ಕೋಟಕಸ್ಯ ನಾಗಸ್ಯ ದಮಯಸ್ಯ ಈ ಮಂತ್ರವನ್ನು ಯಾರು ಹೇಳುತ್ತಾರೋ ಅವರನ್ನು ಪೀಡಿಸಬಾರದು. ನೀನು ನಿಲ್ಲು. ಎಲ್ಲಿಗೆ ಮುಂದುವರಿ? ನೀನು ಹೋಗುವಂತಹ ಸಮಯ ಇನ್ನೂ ಆಗಲಿಲ್ಲ. ಸ್ವಲ್ಪ ಹೊತ್ತು ನನ್ನ ಜೊತೆ ಇರಬೇಕು ನೀನು. ಹೀಗೆ ಬಾ, ಹೀಗೆ ಬಾ.